ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾವು ಭೂಮಿಗೆ ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಮರಣದ ನಂತರ ಜನ ನಮ್ಮ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಾರೆ, ಸ್ಮರಿಸುತ್ತಿದ್ದಾರೆ ಎಂದರೆ ನಮ್ಮ ಜನನ ಮತ್ತು ಮರಣ ಸಾರ್ಥಕವಾಯಿತು ಎಂದರ್ಥ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಾವು ಬದುಕಿದಾಗ ಈ ಎರಡು ಕೆಲಸ ಮಾಡಿದರೆ ಜನರು ನಮ್ಮನ್ನು ನೆನೆಯುತ್ತಾರೆ ಎಂದಿದ್ದಾರೆ. ಹಾಗೆ ಚಾಣಕ್ಯರು ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಅವರು ನೀಡಿದ ಚಾಣಕ್ಯ ನೀತಿ ಇಂದಿಗೂ ಜನರನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಿದೆ. ಚಾಣಕ್ಯ ನೀತಿಯಲ್ಲಿನ ಬೋಧನೆಗಳನ್ನು ಹಾಗೂ ತತ್ವಗಳನ್ನು ಜನರು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಚಾಣಕ್ಯರ ತತ್ವಗಳು ಅಥವಾ ಬೋಧನೆಗಳು ಎಂಥದ್ದೇ ವ್ಯಕ್ತಿಯ ಜೀವನವನ್ನಾದರೂ ಉತ್ತಮಗೊಳಿಸುತ್ತದೆ. ಅವರ ಬೋಧನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಪ್ರಗತಿಯನ್ನು ಸಾಧಿಸಿದವರು ನಮ್ಮ ಸುತ್ತಮುತ್ತಲೂ ಅನೇಕರಿದ್ದಾರೆ. ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಮರಣಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಚಾಣಕ್ಯ ನೀತಿಯಲ್ಲಿ ಓರ್ವ ವ್ಯಕ್ತಿ ಮರಣ ಹೊಂದಿದ ನಂತರ ಅವನ ಈ ಎರಡು ವಿಚಾರಗಳನ್ನು ಮಾತ್ರ ಸಮಾಜದಲ್ಲಿ ಬಿಟ್ಟು ಹೋಗುತ್ತಾನೆ ಎಂದು ಹೇಳಲಾಗಿದೆ. ಚಾಣಕ್ಯ ನೀತಿಯಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆತನನ್ನು ಇತರರು ನೆನೆಯಬೇಕಾದರೆ, ಆತನ ಹೆಸರುಗಳನ್ನು ತೆಗೆದುಕೊಳ್ಳಬೇಕಾದರೆ ಆತನು ತನ್ನ ಜೀವಿತಾವಧಿಯಲ್ಲಿ ಎರಡು ಕೆಲಸಗಳನ್ನು ಮಾಡಲೇಬೇಕು. ಹಾಗಾದರೆ ಆ ಎರಡು ಕೆಲಸಗಳು ಯಾವ್ಯಾವು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಸತ್ತ ನಂತರವೂ ಜನರು ನಮ್ಮನ್ನು ನೆನೆಯಬೇಕಾದರೆ ನಾವು ಏನು ಮಾಡಬೇಕು? ಮೊದಲನೆಯದ ಅಂಶ, ಸತ್ಕಾರ್ಯಗಳನ್ನು ಮಾಡಬೇಕು. ತಾನು ಮರಣ ಹೊಂದಿದ ನಂತರ ಕೂಡ ಜನರು ನನ್ನನ್ನು ನೆನಪಿಸಿಕೊಳ್ಳಬೇಕೆನ್ನುವ ಆಸೆ ಹೆಚ್ಚಿನವರಿಗೆ ಇರುತ್ತದೆ. ಇದಕ್ಕಾಗಿ ಹಿಂದೆಲ್ಲ ಸತ್ಕಾರ್ಯಗಳನ್ನು ಮಾಡುವ ಮೂಲಕ ಜನರಿಗೆ ಹತ್ತಿರವಾಗುತ್ತಿದ್ದರು. ಆದರೆ ಪ್ರಸ್ತುತ ಜನರು ಹಣವನ್ನು ಮಾಡುವ ಮೂಲಕ, ಶ್ರೀಮಂತರಾಗುವ ಮೂಲಕ ಸತ್ತ ನಂತರವೂ ಜನರ ಮನಸ್ಸಿನಲ್ಲಿರಲು ಬಯಸುತ್ತಿದ್ದಾರೆ. ಹಣ ಮತ್ತು ಸತ್ಕಾರ್ಯ ಈ ಎರಡರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂಬುದರ ಆಧಾರದ ಮೇಲೆ ನಮ್ಮ ಹೆಸರು ಈ ಭೂಮಿಯ ಮೇಲೆ ಇರುತ್ತದೆ. ನಾವು ನಮ್ಮ ಜೀವಿತಾವಧಿಯಲ್ಲಿ ಸತ್ಕಾರ್ಯವನ್ನು, ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ನಮ್ಮ ಸುತ್ತಮುತ್ತ ಇರುವ 4 ಜನರಿಗೆ ನಾವು ಮಾಡಿದ ಕೆಲಸ ಉಪಯೋಗಕ್ಕೆ ಬರಬೇಕು. ನಮ್ಮ ಕೈಲಾದಷ್ಟು ಇತರರಿಗೆ ಸಹಾಯ ಮಾಡುವುದರಿಂದಾಗಿರಬಹುದು ಅಥವಾ ಸಮಾಜ ಸೇವೆಯನ್ನು ಮಾಡುವುದರ ಮುಖಾಂತರ. ಇವೆಲ್ಲ ಸತ್ಕಾರ್ಯ ನಮ್ಮ ಮರಣದ ನಂತರವೂ ನಮ್ಮ ಹೆಸರನ್ನು ಇತರರು ತೆಗೆದುಕೊಳ್ಳುವಂತೆ ಮಾಡುತ್ತದೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ. ಹಾಗೆ ಎರಡನೆಯ ಕೆಲಸ ಏನೆಂದರೆ ಒಳ್ಳೆಯ ನೆನಪುಗಳು. ನಾವು ಮರಣ ಹೊಂದಿದ ನಂತರವೂ ಜನರು ನಮ್ಮನ್ನು ನೆನಪಿಸಿಕೊಳ್ಳಬೇಕಾದರೆ, ಆಗಾಗ ನಮ್ಮ ಹೆಸರನ್ನು ತೆಗೆದುಕೊಳ್ಳಬೇಕಾದರೆ ನಾವು ಒಳ್ಳೆಯ ಕ್ಷಣಗಳನ್ನೇ ಅಥವಾ ಒಳ್ಳೆಯ ನೆನಪುಗಳನ್ನೇ ಬಿಟ್ಟು ಹೋಗಬೇಕು. ಇತರರೊಂದಿಗೆ ಸ್ನೇಹಯುತವಾದ ಜೀವನವನ್ನು ನಡೆಸಬೇಕು. ಇತರರ ಮೇಲೆ ಕೋಪಿಸಿಕೊಳ್ಳುವುದಾಗಲಿ ಅಥವಾ ಅವರೊಂದಿಗೆ ಜಗಳ ಮಾಡುವುದಾಗಲಿ ಅಥವಾ ಅವರೊಂದಿಗೆ ದ್ವೇಷವನ್ನು ಇಟ್ಟುಕೊಳ್ಳುವುದರಿಂದಾಗಲಿ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಸವಿ ನೆನಪು ಇರುವುದಿಲ್ಲ. ಅವರ ಪ್ರಕಾರ ನಾವು ಕೆಟ್ಟವರಾಗಿರುತ್ತೇವೆ. ನಾವು ಮರಣ ಹೊಂದಿದ ನಂತರವೂ ಅವರು ನಮ್ಮನ್ನು ಸ್ಮರಿಸಬೇಕಾದರೆ ನಾವು ಸಮಾಜದಲ್ಲಿ ಅವರೊಂದಿಗೆ ಬದುಕಿದಾಗಲೇ ಒಳ್ಳೆಯ ನೆನಪುಗಳನ್ನು ಮಾತ್ರ ಧರೆಯೇರಿಯಬೇಕು. ಚಾಣಕ್ಯ ತಮ್ಮ ನೀತಿಯಲ್ಲಿ ಹೀಗೆ ವಿವರಿಸಿದ್ದಾರೆ: ಬದುಕಿದಾಗಲೇ ನಮ್ಮ ಸಮಾಜಕ್ಕೆ ಒಳ್ಳೆಯ ನೆನಪುಗಳು ನೀಡುವುದರಿಂದ, ಸತ್ಕಾರ್ಯಗಳನ್ನು ಮಾಡುವುದರಿಂದ ಮರಣದ ನಂತರವೂ ಅವರು ನಮ್ಮನ್ನು ಸ್ಮರಿಸಿಕೊಳ್ಳುವಂತಾಗುತ್ತದೆ. ಸಮಾಜದಲ್ಲಿ ನಾವು ಈ ಮೇಲಿನ ಎರಡು ಕೆಲಸಗಳನ್ನು ಮಾಡುವುದರಿಂದ ನಮಗೆ ಮಾತ್ರವಲ್ಲ, ನಮ್ಮ ಕುಟುಂಬಕ್ಕೂ ಗೌರವಕ್ಕೂ ತಂದು ಕೊಡುತ್ತದೆ ಎಂದು ಹೇಳಿದ್ದಾರೆ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.